ಸರ್ ನಮಸ್ತೆ. ನಮ್ಮ ಮರಳುಕುಂಟೆಯಲ್ಲಿ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ಒಂದು ವೈಕುಂಠ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಮುನಿರಾಮಣ್ಣ ಅಂತೇಳಿ. ಈ ಮರಳುಕುಂಟೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತೇಳಿ ನಮ್ಮದು ಐತಿಹಾಸಿಕ ದೇವಸ್ಥಾನ ಇದು. ಈ ದೇವಸ್ಥಾನ ನಾವು 2013ರಲ್ಲಿ ಹಳೆ ದೇವಸ್ಥಾನ ಹೊಸ ದೇವಸ್ಥಾನ ಆಗಿ ಜೀರ್ಣೋದ್ಧಾರ ಮಾಡಬೇಕಂತಂದಾಗ ನಮಗೆ ತೃಪ್ತಿಯಿಂದ, ನಮಗೆ ಆಂಧ್ರ ದೊಡ್ಡ ತೃಪ್ತಿಯಿಂದ ನಮಗೆ ಇಲ್ಲಿ ದೇವರು ಕೊಟ್ಟಿರ್ತಾರೆ. ಆ ವೆಂಕಟೇಶ್ವರ ಸ್ವಾಮಿ ತೊಗೊಂಬಂದು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಈ ನಮ್ಮ ಸುತ್ತಮುತ್ತ ಭಾಗದ ಒಂದು 50 ಹಳ್ಳಿ ಜನ ಇವತ್ತು ವೈಕುಂಠ ಏಕಾದಶಿಗೆ ಆಂಧ್ರ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕಾಗಲ್ಲ ಅಂತೇಳಿ ಪ್ರತಿಯೊಬ್ಬರು ಇದೇ ಮರಳುಕುಂಟೆ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಬಂದೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಲಾಡು ವಿಶೇಷವಾಗಿ ಪ್ರತಿಯೊಬ್ಬರು ಬರೋಂಥವ್ರು ಎಲ್ಲರಿಗೂ ನಾವು ಲಾಡುಗೆ ಸಹ ಕೊಡ್ತೀವಿ. ಇವತ್ತು ಊಟದ ವ್ಯವಸ್ಥೆ 30,000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಸಹ ಮಾಡಿರ್ತೀವಿ. ವರ್ಷ ಒಂದೊಂದು ಥರ ಕಾರ್ಯಕ್ರಮ ಹೆಚ್ಚಿನಾಗಿ ಒಂದೊಂದು ಥರ ವೆರೈಟಿಗಳು ಮಾಡ್ಕೊಂಬಂದಿರ್ತೀವಿ. ಹೂವಿನ ಅಲಂಕಾರ ಹಾಗೂ ತುಂಬ ಅಲಂಕಾರ ಮಾಡಿರ್ತೀವಿ. ಬರೋಂಥ ಭಕ್ತಾದಿಗಳಿಗೆ ಸಾರ್ವಜನಿಕರಲ್ಲಿ ಕ್ಯೂ ಆಗಿ ನಾವೆಲ್ಲರಿಗೂ ವ್ಯವಸ್ಥೆ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ, ಅದಕ್ಕೇನು ಟಿಕೆಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಅವಕಾಶ ಇರಲ್ಲ. ಹಾಗಾಗಿ ವರ್ಷ ಭಾಳ ದೂರಿಂದ ನಡ್ಕೊಂಡು ಬರ್ತದೆ ಸರ್. ಇದು ಒಂದು ಮರಳುಕುಂಟೆ ಗ್ರಾಮಸ್ಥರು ಮಾಡೋದ ಇಲ್ಲ ಜಾಲ ಒಬ್ಳಿ ಪೂರ್ತಿ ಮಾಡೋದು? ಇಲ್ಲ ಸರ್, ಮರಳುಕುಂಟೆ ಗ್ರಾಮಸ್ಥರು ಸರ್. ನಮ್ಮಲ್ಲಿ ಪಕ್ಷಪಾತ ಇನ್ನೊಂದು ಭೇದ ಏನಿಲ್ಲ. ಎಲ್ಲ ಊರಿನ ಗ್ರಾಮಸ್ಥರು, ಮುಖಂಡರು, ಎಲ್ಲ ಪಕ್ಷದವ್ರು ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಜವಾಬ್ದಾರಿ ತೊಗೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇಂದಿನ ಪ್ರಮುಖ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್? ಇನ್ನು ಮುಂದೆ ಈಗ ಜನವರಿ 25ಕ್ಕೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮರಥೋತ್ಸವ ಅಂತ ಇದೆ. ಈಗ ರಸಸಪ್ತಮಿ ಅಂತಿದೆ. ಆ ರಸಸಪ್ತಮಿ ನಮ್ಮದು ಇದು 59ನೇ ವರ್ಷದ ಬ್ರಹ್ಮರಥೋತ್ಸವ ಅಂತ ಮಾಡ್ತೀವಿ, ತೇರು ಎಳಿತೀವಿ. ಆ ಜೊತೆಗೆ ನಮ್ಮೂರಲ್ಲಿ 24 ದೇವಸ್ಥಾನಗಳು ದೇವರುಗಳಿದ್ದಾವೆ. ಅವೆಲ್ಲ 24 ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ರಾಜಬೀದಿಯಲ್ಲೆಲ್ಲ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಮತ್ತು ಮನೋರಂಜನೆ ಕಾರ್ಯಕ್ರಮ, ಕೀಲ್ಕೂದ್ರೆ, ಆರ್ಕೆಸ್ಟ್ರು ಇತ್ಯಾದಿ, ಡೋಲು ಕುಣಿತ, ತಮಟೆ ಕುದಿತ ಈ ಥರ ಎಲ್ಲ ಮಾಡ್ಕೊಂಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಇಂದು ಮರಳುಕುಂಟೆಯಲ್ಲಿ ಐತಿಹಾಸಿಕ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ವೈಕುಂಠ ಏಕಾದಶಿ ನಡೀತದೆ. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ? ಇಲ್ಲಿ ತಿರುಪತಿ ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ದೇವಸ್ಥಾನ ಅಂದರೆ ಇದೆ, ಮರಳುಕುಂಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಪ್ರತಿ ವರ್ಷವೂ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ವರ್ಷ 25,000 ಜನಕ್ಕೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರು. ಈ ವರ್ಷ 35,000 ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರ ಜನ ಎಷ್ಟು ಜನ ಇದೆ ಅಂತ. ಬಟ್ ಇಲ್ಲಿ ಒಂದು ಹಿನ್ನೆಲೆ ಏನು ಸರ್? ಹಿನ್ನೆಲೆ ಅಂದರೆ ಇದು ನಮ್ಮ ಪೂರ್ವಿಕರು ಇಂದನೂ ಹಳೆ ದೇವಸ್ಥಾನ ಇತ್ತು. ಜೀರ್ಣೋದ್ಧಾರ ಮಾಡಿ ಒಂದು 8 ವರ್ಷ ಆಗಿದೆ ದೇವಸ್ಥಾನ. ಇದು ಜಾಲ ಹೋಗಿ ಪೂರ್ತಿ ಮಾಡ್ತಾರೆ ಇಲ್ಲ ಇಲ್ಲಿ ಮರಳುಕುಂಟೆ ಮಾತು ಚೆನ್ನಾಗಿ ಮಾತು? ಇಲ್ಲ, ಮರಳುಕುಂಟೆ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾರೆ. ಸರ್, ಇವತ್ತು ವಿಶೇಷವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಸರ್? ಮೇಡಮ್, ವಿಶೇಷ ಕಾರ್ಯಕ್ರಮ ಮೇನ್ ಅದೇ, ಬೆಳಗ್ಗೆ 5 ಗಂಟೆಯಿಂದನೂ ಪೂಜೆಗಳು ನಡೀತಾ ಇದೆ. ಎಲ್ಲ ಕಾರ್ಯಕ್ರಮನೂ ಮಾಡ್ತಾಯಿದ್ದಾರೆ. ಮತ್ತು ಪ್ರಸಾದ ವಿನಿಯೋಗ ಮೇನ್ ಇರೋದು ಅದೇ ಅಲ್ವಾ, ತುಂಬ ಜನ ಜಾಸ್ತಿ ಇದ್ದಾರೆ. ಅದರಿಂದ ಇಲ್ಲಿ ತಿಮ್ಮೇಗೌಡ ಕೊಡುಗೆ, ನಮ್ಮ ಕೊಡುಗೆ ಏನು, ನಮ್ಮದು ಹಳ್ಳಿಲಿ ಸೇವೆ. ಅವರು ಏನು ಹೇಳ್ತಾರೋ ಅದನ್ನು ನಾವು ಅವ್ರ ಜೊತೆ ಕೈ ಜೋಡಿಸಿ ಮಾಡ್ತೀವಿ. ನಮ್ಮದೇ ಅಂತ ಏನು ಕೊಡುಗೆ ಪ್ರತ್ಯೇಕವಾಗಿರಲ್ಲ. ಗ್ರಾಮಸ್ಥರು ಏನು ಹೇಳ್ತಾರೆ ಪ್ರತಿ ವರ್ಷ ಯಾವ ಥರ ನಡ್ಕೊತೀವಿ ಆ ಥರ ನಡ್ಕೊತೀವಿ. ವೈಕುಂಠ ಏಕಾದಶಿ ವಿಶೇಷ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈ ಒಂದು ನಾವು ಇಷ್ಟು ಜನಸಂಖ್ಯೆ ನಾವು ನೋಡಬೇಕಾದ್ರೆ ನಾವು ತುಂಬ ದಿವಸಗಳಿಂದ ನಮ್ಮ ಕ್ಷೇತ್ರನ ಒಂದು ದೊಡ್ಡ ಕ್ಷೇತ್ರ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾವು. ಅದೇ ಥರ ಭಗವಂತನ ಪ್ರೇರಣೆಯಿಂದ ಆಗ್ತಾ ಇದೆ. ಈಗ ನಾವು ಇದು 13ನೇ ವರ್ಷದ ಏನು ಒಂದು ವೈಕುಂಠ ಏಕಾದಶಿಯ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಥರ ನಮ್ಮ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರುಗಳು ಸೇರಿ ಒಂದು ಇದು ಆಗಬೇಕಾದ್ರೆ ನಾವೊಂದು ಕಮಿಟಿಯ ಒಂದು ಮೀಟಿಂಗ್ ಕರಿತೀವಿ. ಒಂದು ಕಮಿಟಿ ಮೀಟಿಂಗ್ ಕರೆದು ಎಲ್ಲರೂ ಒಮ್ಮತದಿಂದ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮ ಎಲ್ಲ ಪ್ರೇರೇಪಣೆ ಆಗಬೇಕಾದ್ರೆ ಎಲ್ಲರ ಸಹಾಯದಿಂದ ಹಾಗೂ ಸುತ್ತಮುತ್ತಲ ಊರಿನ ಗ್ರಾಮಸ್ಥರಿಂದ ಒಂದು ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅದೇ ಥರನೇ ಇವತ್ತು ಹೇಳಬೇಕಾದ್ರೆ ಇದು 13ನೇ ವರ್ಷ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಕಡಿಮೆ ಏನಿಲ್ಲ ಅಂದರೆ ಒಂದು 20,000 ಜನಸಂಖ್ಯೆ ಸೇರೋಂಥ ನಿರೀಕ್ಷೆ ಇದೆ. ಸರ್, ಇದು ನಮ್ಮ ಯಲಹಂಕ ತಾಲೂಕು ಜಾಲ ಹೋಬಳಿ ಮರಳುಕುಂಟೆ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ 1850ನೇ ಇಸ್ವಿನಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಸ್ಥಾನ. ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ 13 ವರ್ಷ ಆಯಿತು. ಇದು ವೈಕುಂಠ ಏಕಾದಶಿ ನಾವು ಪ್ರಾರಂಭ ಮಾಡಿದ್ದು 13 ವರ್ಷ ಆಯಿತು. ಈ 13ನೇ ವರ್ಷದ ಒಂದು ವೈಕುಂಠ ಏಕಾದಶಿಗೆ ತುಂಬ ಅದ್ಭುತವಾದಂಥ ಜನಸಂಖ್ಯೆ ಬರ್ತಾ ಇದೆ. ಆ ದೇವರ ಕೃಪೆಯಿಂದ ಎಲ್ಲ ಭಕ್ತಾದಿಗಳನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ನಮ್ಮ ಸಮಿತಿಯವರಿರ್ಬೋದು, ಗ್ರಾಮಸ್ಥರಿರ್ಬೋದು ಮತ್ತು ಅಕ್ಕಪಕ್ಕದ ಗ್ರಾಮದ ಎಲ್ಲ ಒಂದು ಭಕ್ತಾದಿಗಳ ಸಹಕಾರದಿಂದ ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು ಇದೇ ಗ್ರಾಮದ ಮರಳುಕುಂಟೆ ರಮೇಶ್. ನಮ್ಮದು ಏನು 13 ವರ್ಷದಿಂದ ನಾವು ಈ ವೈಕುಂಠ ಏಕಾದಶಿ ನಡೆಸ್ತಾ ಇದ್ದೀರಿ ಅಂತಂದರೆ, ಫಸ್ಟು ನಾವು ಸ್ಟಾರ್ಟ್ ಮಾಡಿತ್ತು 1,000 ಜನಕ್ಕಂತ ನಾವು ಸ್ಟಾರ್ಟ್ ಮಾಡಿದ್ರಿ ಮರಳುಕುಂಟೆ ಗ್ರಾಮಸ್ಥಲ್ಲಿ.
ಈಗ 13 ವರ್ಷ ಆಗಿದೆ. ಅದ್ದೂರಿಯಲ್ಲಿ ನಾವು ಅನ್ನದಾನ ನಡೆಸ್ಕೊಂಡು ಜನ ಕಕ್ಕರಿತಾ ಇದ್ದಾರೆ. ಆಮೇಲೆ ಬಸ್ ಸ್ಟಾಪ್ ಅಲ್ಲಿ ದೇವಸ್ಥಾನ ಮುಂದೆ ಮಾಡ್ತಾಯಿದ್ರೆ ಅಲ್ಲಿ ಜಾಗ ಸಾಲಲ್ಲ ಅಂದ್ಬಿಟ್ಟು ಈಗ ಸ್ಕೂಲು ಮೈದಾನಲ್ಲಿ ಹಾಕೇನಿದ್ದೀರಿ. ಜನ ನೋಡಿದವರೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಜನ ಇನ್ನೂ ಬಂದು ದೇವ್ರ ದರ್ಶನ ಮಾಡಿ ದೇವರೆಲ್ಲವರೆಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.